ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಸೊ ಇವತ್ತು ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ನನ್ನ ಮಗಳು ಫುಲ್ಲು ಅಳ್ತಿದ್ಲು ಅಂತ ಅಂದ್ಬಿಟ್ಟು ನಾನು ಹಂಗೆ ಎತ್ಕೊಂಡು ಹಂಗೆ ವಿಡಿಯೋ ಮಾಡೋಣ, ಇಲ್ಲಾಂದರೆ ಇನ್ನೂ ಮುಂದಕ್ಕೆ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಏನೇ ಆಗಲಿ ಎತ್ಕೊಂಡಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎತ್ಕೊಂಡ್ರೆ ಮಾತ್ರ ಸಮಾಧಾನ ಆಗೋದು, ಹಂಗೆ ಮಲಗಿಸಿದ್ರೆ ಫುಲ್ ಅಳೋದು. ಆ ಕಡೆ ವೀಡಿಯೋನೂ ಮಾಡೋಕ್ಕಾಗಲ್ಲ, ಈ ಕಡೆ ನಾನು ಅವಳು ಸಮಾಧಾನವೂ ಆಗಲ್ಲ, ಹಂಗಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಪರವಾಗಿಲ್ಲ ಎತ್ಕೊಂಡೇ ಮಾಡೋಣ, ಆಮೇಲೆ ಹೋಗಿ ಮಲಗಿಸೋಣ ಅಂತ ಅಂದ್ಬಿಟ್ಟು ಫಸ್ಟು ಇದೊಂದು ವೀಡಿಯೋ ಮಾಡಿಕೊಂಡು ನೆಕ್ಸ್ಟು ಮುಂದಕ್ಕೆ ಆಮೇಲೆ ಮಲಗಿಸೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಏನಂದರೆ ನಾನೊಂದು ಶಂಖಪುಷ್ಪಿ, ಅದನ್ನು ನೀವು ಯಾರಾದರೂ ಕೇಳಿದ್ದೀರಾ? ಸೊ ಅದು ಬರೀ ಶಿವನಿಗೆ ಮಾತ್ರ ಪ್ರಿಯವಾಗಿತ್ತು ಅಂತ ಹೇಳ್ತಾರೆ, ಆದರೆ ಅದರಲ್ಲಿ ಹೆಲ್ತ್ಗೂ ಕೂಡ ಬೆನಿಫಿಟ್ಸ್ ಇದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಈ ಹೂವದಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಅಂದರೆ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ, ನೆಕ್ಸ್ಟ್ ಕ್ಯಾನ್ಸರ್ ಇದ್ದರೂ ಅದರಿಂದ ಪ್ರಿವೆಂಟ್ ಮಾಡುತ್ತೆ, ನೆಕ್ಸ್ಟು ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಇಂಪ್ರೂವ್ ಆಗೋದಕ್ಕೋಸ್ಕರನೂ ಇದನ್ನ ಕಷಾಯ ರೀತಿಯೂ ಮಾಡ್ಕೋಬೋದು, ಇಲ್ಲಾಂದರೆ ಬ್ಲೂ ಟೀ ಆ ಥರನೂ ಕೂಡ ನೀವು ಮಾಡ್ಕೋಬೋದು. ಇಲ್ಲ ಅಂತಂದರೆ ಬಿಸಿನೀರಿಗೆ ಇದು ಈ ಫ್ಲವರ್ ಕೂಡ ಹಾಕ್ಕೊಂಡು ಬೇಕಾದ್ರೂ ಕುಡಿಬೋದು. ಸೊ ನಾನು ಕಷಾಯನ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತಿದ್ದೀನಿ. ಫಸ್ಟು ನಾನು ಎರಡು ಹೂವು ತೊಗೊಂಡಿರೋದು, ಅದೆರಡನ್ನು ತೊಗೊಂಡು ಎಷ್ಟು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ, ಒಂದು ಚಿಕ್ಕ ಗ್ಲಾಸಲ್ಲಿ. ಸೊ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕ್ಕೊಂಡು ಈಗ ಈ ಫ್ಲವರ್ನ ನಾನು ಎರಡಿದೆ ಅಲ್ವಾ, ಎರಡನ್ನೂ ಹಾಕ್ಕೋತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಜನ ಇದ್ದಾರೆ ಅಷ್ಟು ನೀವು ಮಾಡ್ಕೋಬೋದು, ಜಾಸ್ತಿ ಜನ ಇದ್ದರೆ ಜಾಸ್ತಿ ಕನ್ಸಿಸ್ಟೆನ್ಸಿಯಲ್ಲಿ ಕೂಡ ನೀವು ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಾನು ಬ್ಲೂ ಕಲರ್ ಫ್ಲವರ್ ಯಾವ ಕಲರ್ ಇದೆ ಆ ಕಲರ್ಗೆ ಟರ್ನ್ ಆಗುತ್ತೆ. ಏನೇ ಒಂದು ಕಷಾಯ ಏನೇ ಒಂದು ಮಾಡಿದ್ರು ಬಿಸಿನೀರಲ್ಲಿ ಈ ಥರ ಕಾಯಿಸಿದ್ರೆ ಅದು ಯಾವ ಕಲರ್ ಬ್ಲೂ ಕಲರ್ ಇರೋದ್ರಿಂದ ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ. ಸೊ ನೆಕ್ಸ್ಟ್ ಏನಂದರೆ ನಾನು ಕಷಾಯ ಮಾಡೋದ್ರಿಂದ ಇದಕ್ಕೆ ಚಕ್ಕೆ ಲವಂಗ ಎಲ್ಲ ಒಂದೊಂದು ಚಕ್ಕೆ ಲವಂಗ ಶುಂಠಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಹಾಕ್ಕೊಂಡು. ಸೊ ಶುಗರ್ ಯಾರಿದೆ, ಕೊಲೆಸ್ಟ್ರಾಲ್ ಆ ಥರ ಎಲ್ಲ ಇದ್ದರೆ ಮಕ್ಳಿಗೂ ಕೂಡ ಕೊಡ್ತಾಯಿದ್ದಾರೆ ಇದು. ಸೊ ಇದು ಆಯುರ್ವೇದಿಕ್ಕಲ್ಲಿ ಕೆಲವೊಂದು ಮೆಡಿಸಿನ್ಸ್ಗೆ ಇದನ್ನ ಬಳಸ್ತಾರೆ ಅಂತ ಹೇಳ್ತಾರೆ, ಬಟ್ ನನಗೆ ಗೊತ್ತಿಲ್ಲ. ಸೊ ಕೇಳಿದ್ದೆ ನಾನು. ನೆಕ್ಸ್ಟು ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ ನಾನು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಸೊ ನೋಡಿ ಯಾವ ಥರ ಕಲರ್ ಬಂದಿದೆ, ಬ್ಲೂ ಟೈಪಲ್ಲಿ. ಏನಿಲ್ಲ, ಇದನ್ನ ಸೋಸ್ಬಿಟ್ಟು ಹಾಗೆ ಕುಡಿಯೋದು ಅಷ್ಟೇ. ಸೊ ಸಿಂಪಲ್, ಬೇಕಾದ್ರೆ ಟೀ ರೀತಿ ಯಾರು ಮಾಡ್ಕೋಬೋದು.